ನಮಸ್ತೆ ಎಲ್ಲರಿಗೂ. ಇವತ್ತು ನಾವು ನಮ್ಮ ಪ್ರವೀಣ್ ಸರ್ ಊರಾದಂತಹ ಕಂಚಿಗಾರನಹಳ್ಳಿಗೆ ನಾವು ಬಂದಿದ್ದೀವಿ. ಇವತ್ತು ಬಂದ ಉದ್ದೇಶ ಏನಂತಂದರೆ, ನಮ್ಮ ಪ್ರವೀಣ್ ಸರ್ ಅವರು ಭಾಳ 11 ವರ್ಷಗಳ ಕಾಲ ಸಾವಯವ ಕೃಷಿನಲ್ಲಿ ತುಂಬ ದೊಡ್ಡ ಸಾಧನೆಗಳನ್ನ ಮಾಡಿ, ಅದೇ ರೀತಿ ನಮ್ಮ ನೆಟ್ಸಪ್ ಪ್ರಾಡಕ್ಟ್ನ ಬಳಸೋದ್ರ ಮುಖಾಂತರನೂ ಕೂಡ ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದಾರೆ. ಅದೇ ರೀತಿ ದೊಡ್ಡ ಮಟ್ಟದಲ್ಲಿ ಆ ತೋಟನೂ ಕೂಡ ಅಷ್ಟೇ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಆ ತೋಟದ ಬಗ್ಗೆ ಒಂದು ಸಣ್ಣದಾದ ಮಾಹಿತಿ ಬೇಕಾಗಿತ್ತು. ಅದೇ ರೀತಿ ನಮ್ಮ ಪ್ರವೀಣ್ ಸರ್ ಕಡೆಯಿಂದನೂ ಕೂಡ ಕೆಲವೊಂದು ಇನ್ಫಾರ್ಮೇಷನ್ಗಳು ಕೂಡ ನಮಗೆ ಬೇಕಾಗ್ತದೆ. ಆ ಥರ ಇನ್ಫಾರ್ಮೇಷನ್ನ ಕೇಳೋಣ ಅಂತಲೇ ಇಲ್ಲಿಗೆ ಬಂದಿದ್ದೀವಿ. ಓವರ್ ಟು ಪ್ರವೀಣ್ ಸರ್. ಥ್ಯಾಂಕ್ ಯು. ಸೊ ಹಾಗೆ ಯಾರೆಲ್ಲ ಈ ವಿಡಿಯೋ ವೀಕ್ಷಕರಿದ್ದೀರಿ ಪ್ರತಿಯೊಬ್ಬರಿಗೂ ನಾನು ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ, ಇವತ್ತು ಅಚಾನಕ್ಕಾಗಿ ನಾನು ಧನಂಜಯ್ ಮಾಸ್ಟರ್ ಆಗ್ಬೋದು, ನಮ್ಮ ಸತೀಶ್ ಅಣ್ಣರು ಮತ್ತು ರಮೇಶ್ ಅಣ್ಣ ಎಲ್ಲರೂ ಇವತ್ತು ಭೇಟಿ ಆಗ್ತಕ್ಕಂಥ ಒಂದು ಸುಸಮಯ ಕೂಡಿ ಬಂತು. ನೋಡಿ, ಇವತ್ತು ನಮ್ದು ಏನು ಅಡಿಕೆ ತೋಟದಲ್ಲಿ ನಿಂತಿದ್ದೀವಿ, ಕಂಚಿಗಾರನಹಳ್ಳಿ ಗ್ರಾಮ, ಚನ್ನಗಿರಿ ತಾಲೂಕು, ದಾವಣಗೆರೆ ಜಿಲ್ಲೆ. ನಾವು ಇಲ್ಲಿ ಏನು ನಿಂತಿದ್ದೀವಿ, ಈ ತೋಟಕ್ಕೆ ನಾನು ಸಾವಯವದ್ದು ಮಾತಾಡೋದಿಲ್ಲ, ನಮ್ಮ ನೆಟ್ಸರ್ಫ್ ಪ್ರಾಡಕ್ಟ್ಸ್ ಏನಿದೆ, ಬಯೋಫಿಟ್ ಪ್ರಾಡಕ್ಟ್ಸು, ಈ ಪ್ರಾಡಕ್ಟ್ಸನ್ನು ಕಳೆದ 2-2.5 ವರ್ಷದಿಂದ ನಾನು ಬಳಕೆ ಮಾಡ್ತಾ ಇದ್ದೀವಿ ಈ ಜಮೀನಲ್ಲಿ. ಸೊ ತೋಟ ಹೇಗಿದೆ ಅಂತ ಹೇಳಿದರೆ, ಎಂಥ ಸಂದರ್ಭದಲ್ಲೂ ತೋಟ ತನ್ನ ಒಂದು ಬಣ್ಣದಲ್ಲಿ ವ್ಯತ್ಯಾಸ ಆಗಿಲ್ಲ. ಅಂದರೆ ಆ ಕಲ್ಲರ್ ಕಳ್ಕೊಂಡಿರ್ತಕ್ಕಂಥದ್ದಾಗಲಿ, ಯಾವುದೇ ರೋಗ ಇರತಕ್ಕಂಥ ಸಿಂಪ್ಟಮ್ ಆಗಲಿ ನಮಗೆ ನೋಡ್ಲಿಕ್ಕೆ ಸಿಗಲ್ಲ. ಇದು ಸಾಧ್ಯತೆ ಆಗಿರ್ತಕ್ಕಂಥದ್ದು ನೆಟ್ಸಫ್ ಕೊಡುವಂಥ ಬಯೋಫಿಟ್ ಪ್ರಾಡಕ್ಟ್ ಆದಂಥ ಶೇತು, ಸ್ಟಿಮ್ರಿಚ್ಚು, NPK ನಾವು ಬುಡಕ್ಕೆ ಹಾಕ್ತಾ ಇದ್ದೀವಿ. ಹಾಗೆ ಸ್ಪ್ರೇ ಬಂದು ಇಂಟ್ಯಾಕ್ಟ್, ರಾಪಪ್ ಮತ್ತು ಬಯೋನೈಂಟೈನ್, ಹಾಗೆ ಸ್ಟಿಮ್ರಿಚ್ಚನ್ನು ಕೂಡ ನಾವು ಸ್ಪ್ರೇ ಕೊಡ್ತಾ ಇದ್ದೀವಿ. ಸೊ ಇದನ್ನು ಒಂದು ಸಾರಿ ಮಾಡಿಬಿಟ್ಟಿಲ್ಲ, ಹೆಚ್ಚಿನ ಅಂಶ ನಾವೇನು ಮಾಡ್ತೀವಿ ಹೇಳಿ, ಒಂದು ಸಾರಿ ಬಳಕೆ ಮಾಡಿ ಏನೂ ಆಗಿಲ್ಲ ಅನ್ನೋಂಥ ಒಂದು ಮಾತನ್ನು ನಾವೆಲ್ಲರೂ ವ್ಯಕ್ತಪಡಿಸ್ತೀವಿ. ಖಂಡಿತವಾಗ್ಲೂ ರೈತ ಬಾಂಧವರೇ ಬಳಸ್ತಕ್ಕಂಥವ್ರು ಆಗ್ಬೋದು, ಯಾರೇ ಹೇಳ್ತಕ್ಕಂಥವ್ರು ಆಗ್ಬೋದು, ಬಳಸಲಿಕ್ಕೆ ಖಂಡಿತವಾಗ್ಲೂ 1 ವರ್ಷ, 2 ವರ್ಷ, 3 ವರ್ಷ, ವರ್ಷಕ್ಕೆ 3 ಸಾರಿ ಅಥವಾ ವರ್ಷಕ್ಕೆ 2 ಸಾರಿ ಅದನ್ನು ನೀವು ಒಂದು 2ರಿಂದ 3 ವರ್ಷ, 4 ವರ್ಷ ಬಳಕೆ ಮಾಡ್ಕೊಳ್ತಾ ಮುಂದೆ ಹೋದರೆ ಖಂಡಿತವಾಗ್ಲೂ ನಿಮ್ಮ ಭೂಮಿಯಲ್ಲಿ ಜೀವ ವೈವಿಧ್ಯತೆ ಉಳಿಯುತ್ತೆ, ಭೂಮಿ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಆಗುತ್ತೆ, ಭೂಮಿ ಫ್ರೀ ಆಗ್ತಾ ಹೋಗುತ್ತೆ. ಹಾಗೆ ಭೂಮಿಯಲ್ಲಿ ಜೈವಿಕ, ರಾಸಾಯನಿಕ, ಬೌದ್ಧಿಕ ಕ್ರಿಯೆ ಇಂಪ್ರೂವ್ ಆಯಿತು ಅಂತ ಹೇಳಿದರೆ ಈ ಗಿಡಕ್ಕೆ ಬರ್ತಕ್ಕಂತಹ ರೋಗಗಳು ಕೂಡ ಬರೋದಿಲ್ಲ ಅನ್ನೋಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾಗಿ ಪ್ರತಿಯೊಬ್ಬರು ಈ ಪ್ರಾಡಕ್ಟ್ಸನ್ನು ಒಂದು ಸಾರಿ ಬಳಸಿ ಬಿಡಬೇಡಿ. ನಾನು ಕೊನೆಯದಾಗಿ ಹೇಳ್ತಕ್ಕಂಥದ್ದು, ಪ್ರತಿ ವರ್ಷಕ್ಕೆ 2 ಬಾರಿ ಅಥವಾ 3 ಸಾರಿ ಈ ಪ್ರಾಡಕ್ಟ್ಸನ್ನ ಬಳಸ್ತಾ ಬನ್ನಿ. ಅತ್ಯದ್ಭುತವಾದಂಥ ಒಂದು ಪ್ರಾಡಕ್ಟ್ಸನ್ನು ನೆಟ್ಸಫ್ ಕಂಪ್ನಿ ಕೊಟ್ಟಿದೆ. ಹಾಗೆ ನೀವು ತೋಟನೂ ಕೂಡ ಮಾಸ್ಟರ್ ತೋರಿಸ್ತಾ ಇದ್ದಾರೆ, ನೀವು ನೋಡ್ಬೋದು. ಇಷ್ಟು ಹೆಲ್ತಿ ಶೈನ್ ನಿಮಗೆ ಕಾಣ್ಲಿಕ್ಕೆ ಸಿಗುತ್ತೆ, ಅಂದರೆ ಆರೋಗ್ಯಯುತವಾದಂಥ ಒಂದು ಗಿಡ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಹಾಗಾಗಿ ನಾನೇನು ಹೇಳ್ತೀನಿ, ಪ್ರತಿಯೊಬ್ಬರು ಈ ಪ್ರಾಡಕ್ಟ್ಸನ್ನು ಬಳಸಿ. ಹೀಗೆ ಇಂಥ ಕ್ವಾಲಿಟಿ ಆದಂಥ ವಿಶ್ವ ದರ್ಜೆಯ ಕ್ವಾಲಿಟಿ ಪ್ರಾಡಕ್ಟ್ಸ್ ಕೊಟ್ಟಂಥ ನೆಟ್ಸಫ್ ಕಂಪನಿಗೂ, ನೆಟ್ಸಫ್ ಬಯೋಫಿಟ್ ಪ್ರಾಡಕ್ಟ್ಸ್ಗೂ ನಾನು ಮತ್ತೊಂದು ಸಾರಿ ಹ್ಯಾಟ್ಸಪ್ ಹೇಳ್ತಾ, ಇಂಥ ಪ್ರಾಡಕ್ಟು ಸಾವಯವ ಕ್ಷೇತ್ರದಲ್ಲಿ ಒಂದು ಕ್ರಾಂತಿ ಮಾಡುತ್ತೆ ಮುಂದಿನ ದಿನಗಳಲ್ಲಿ ಅಂತ ಹೇಳ್ತಾ ಪ್ರತಿಯೊಬ್ಬರಿಗೂ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ.